ತೆರವುಗೊಳಿದಂತ 170ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಹಲವು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಶಿವಮೊಗ್ಗದ ಹೊಸನಗರದಲ್ಲಿ ಸರಿಯಾಗಿ ಮಳೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ 170ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದೆ. ಹಲವು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಕರೆಂಟ್ ಇಲ್ಲದೆ ಕತ್ತಲಿನಲ್ಲಿ ಜನರ ಬದುಕು. ಅಲ್ಲಿ ಮೆಸ್ಕಾಂ ಸಿಬ್ಬಂದಿಯಿಂದ ವಿದ್ಯುತ್ ಕಂಬ ದುರಸ್ತಿ ಕೆಲಸ ಮಾಡಲಾಗ್ತಾ ಇದೆ. ಹಾನಿಗೊಳಗಾದಂಥ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ಮಾಡಲಾಗ್ತದೆ. ಸಾಗರದಲ್ಲಿ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿತ ಆಗಿದೆ. ಪ್ರಾಣಾಪಾಯದಿಂದ ಕುಟುಂಬಸ್ಥರು ಪಾರಾಗಿದ್ದಾರೆ. ಮಂಜುನಾಥ್ ಅನ್ನುವಂಥವರಿಗೆ ಸೇರಿದಂಥ ಮನೆ ಕುಸಿತ ಆಗಿದೆ. ಮಳೆ ಇರಲಿಲ್ಲ, ಮಳೆ ಶುರುವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೆಲವು ಕಡೆ ಶಾಲಾ ಕಾಲೇಜುಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸ್ಪೆಷಲಿ ಸಾಗರ ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ ಮಾತ್ರ. ಇನ್ನು ಕೆಲವು ಕಡೆ 170ಕ್ಕೂ ಹೆಚ್ಚಿನ ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ. ವಿನಯ್, ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಮತ್ತು ಒಂದ್ ಕಡೆ ಅನಾಹುತ ಕೂಡ ಸೃಷ್ಟಿಯಾಗಿರುವಂತದ್ದು, ಇನ್ನು ಒಂದ್ ಕಡೆ ಶಾಲಾ ಕಾಲೇಜಿಗೆ ಬರೀ 2 ತಾಲೂಕಿನಲ್ಲಿ ಮಾತ್ರ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ರಜೆಯನ್ನ ಘೋಷಣೆ ಮಾಡಿರುವಂತದ್ದು ಹೇಗೆ? ಪೃಥ್ವಿ ಏನು ಪುನರ್ವಸು ಮಳೆ ಶಿವಮೊಗ್ಗದಲ್ಲಿ ಅಬ್ಬರಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಶಿವಮೊಗ್ಗದ ತೀರ್ಥಹಳ್ಳಿ, ಹೊಸನಗರ, ಸಾಗರ ಭಾಗದಲ್ಲಿ ಈ ಮಳೆ ಏನಿದೆ ಅಬ್ಬರ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹೊಸನಗರ ಭಾಗದಲ್ಲಿ 170ಕ್ಕೂ ಏನು ವಿದ್ಯುತ್ ಕಂಬಗಳು ಬಿದ್ದಿರೋದು. ಅಂದ್ರೆ ರಸ್ತೆಯ ಪಕ್ಕದಲ್ಲಿದ್ದಂತಹ ಮರಗಳು, ಬೃಹತ್ ಮರಗಳು ವಿದ್ಯುತ್ ಕಂಬದ ಮೇಲೆ ಬಿದ್ದಿದ್ರಿಂದ 170ಕ್ಕೂ ಹೆಚ್ಚು ಕಂಬಗಳು ಧರೆಗೆ ಉರುಳಿದ್ದಾವೆ. ಇದರಿಂದಾಗಿ ಅಲ್ಲಿಯ ಸ್ಥಳೀಯ ನಿವಾಸಿಗಳಿಗೆ ತೊಂದರೆ ಆಗಿದೆ. ಯಾಕಂದ್ರೆ 2 ದಿನಗಳಿಂದ ಕರೆಂಟ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮೊಬೈಲ್ ಚಾರ್ಜ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವ ಪರಿಸ್ಥಿತಿ ಈಗ ಎದುರಾಗಿರೋದು. ಹಾಗಾಗಿ ಅಲ್ಲಿ ಜನರು ಕೂಡ ಈಗ ಒದ್ದಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಗರದಲ್ಲೂ ಕೂಡ ಒಂದು ಮನೆ ಚಾವಣಿ, ಎಸ್ ಎನ್ ನಗರದಲ್ಲಿರುವಂತಹ ಮಂಜುನಾಥನವರ ಸೇರಿದ ಮನೆ ಕೂಡ ಈಗ ಚಾವಣಿ ಬಿದ್ದಿದೆ. ಇದರಿಂದಾಗಿ ಅಲ್ಲಿ ಜನರು ಒದ್ದಾಡ್ತಾ ಇದ್ದಾರೆ. ಹಾಗೆ ಮನೆಯವರೇನಿದ್ದಾರೆ ತಕ್ಷಣ ಹೊರಗಡೆ ಬಂದಿರೋದ್ರಿಂದ ಯಾವುದೇ ಪ್ರಾಣಾಪಾಯ ಆಗ್ಲಿಲ್ಲ. ಹಾಗಾಗಿ ಅಲ್ಲಿ ಅವರು ಕೂಡ ಈಗ ಮನೆಯಿಂದ ಹೊರಗೆ ಬಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ಶಿವಮೊಗ್ಗ ಭಾಗದಲ್ಲಿ 3 ತಾಲೂಕುಗಳಲ್ಲಿ ಅಂದ್ರೆ ತೀರ್ಥಹಳ್ಳಿ, ಹಾಗೆ ಹೊಸನಗರ ಮತ್ತು ಸಾಗರ ಭಾಗಗಳಿಗೆ ರಜೆಯನ್ನ ಈಗಾಗಲೇ ಆಯಾ ತಹಶೀಲ್ದಾರ್ ನೀಡಿರೋದು. ಹೊಸನಗರ ಭಾಗದಲ್ಲಿ ಮತ್ತೆ ತೀರ್ಥಹಳ್ಳಿಯಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳು ಮತ್ತು ಅಂಗನವಾಡಿಗಳಿಗೆ ರಜೆ ಕೊಟ್ಟರೆ, ಸಾಗರ ಭಾಗದಲ್ಲಿ ಮಾತ್ರ ಶಾಲಾ ಮತ್ತೆ ಅಂಗನವಾಡಿಗಳಿಗೆ ಮಾತ್ರ ಅಂದ್ರೆ ಹೈಸ್ಕೂಲ್ ವರೆಗೂ ಮಾತ್ರ ರಜೆಯನ್ನ ಈಗ ತಹಶೀಲ್ದಾರ್ ನೀಡಿರೋದು. ಒಟ್ಟಿನಲ್ಲಿ ಶಿವಮೊಗ್ಗ ಭಾಗದಲ್ಲಿ ಇರುವಂತಹ ಮಳೆ ಏನಿದೆ ಈಗ ಕಳೆದ 2-3 ದಿನಗಳಿಂದ ಅಬ್ಬರಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಒಂದಿಷ್ಟು ಅನಾಹುತಗಳು ಕೂಡ ಈಗ ಆಗ್ತಾ ಇರೋದು. ಹಾಗಾಗಿ ಅಲ್ಲಿಯ ಸ್ಥಳೀಯ ಆಡಳಿತ ಏನಿದೆ, ಆಡಳಿತ ಕೂಡ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಪೃಥ್ವಿ, ಧನ್ಯವಾದ ವಿನಯ್. ಹಾಗೆ ಚಂದ್ರಕಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆ